ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಟೈಮು ರಾತ್ರಿ 2:15 ಆಗಿದೆ. ನಾವಿವಾಗ ರೆಡಿಯಾಗಿದ್ದೀವಿ ಎಲ್ಲರೂ. ನನ್ನ ಮಗನೂ ರೆಡಿಯಾಗಿದ್ದಾನೆ, ನಾನು ರೆಡಿಯಾಗಿದ್ದೀನಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ನಾವಿವಾಗ ಏರ್ಪೋರ್ಟಿಗೆ ಹೋಗ್ತಾ ಇದ್ದೀವಿ. ಈ ಸತಿ ಏರ್ಪೋರ್ಟಿಗೆ ಹೋಗ್ತಾ ಇರೋದು ಸುಮ್ಮನೆ ಲಾಂಗ್ ಡ್ರೈವ್ ಅಂತ ಅಲ್ಲ, ನಾವು ಎಲ್ಲಿಗೋ ಹೋಗ್ತಾ ಇದ್ದೀವಿ. ಸೊ ನಮ್ಮ ಫ್ಲೈಟು 5 ಗಂಟೆಗಿದೆ. ಸೊ 5 ಗಂಟೆ ಅಂದರೆ ಅಟ್ಲೀಸ್ಟ್ 1 ಅವರ್ ಮುಂಚೆ ಇರಬೇಕು. ಅದಕ್ಕೋಸ್ಕರ ಈಗ ಕ್ಯಾಬ್ ಬುಕ್ ಮಾಡ್ಕೊಂಡು ಹೊರಡ್ತಾ ಇದ್ದೀವಿ. ಅಲ್ಲಿ ತಲುಪೋ ಅಷ್ಟೊತ್ತಿಗೆ 4 o'clock ಆಗುತ್ತೆ. ಸೊ 1 hour ಬೇಕು ಅಲ್ಲಿದು ಚೆಕ್-ಇನ್ ಎಲ್ಲ ಮುಗಿಸೋಕ್ಕೆ. ಸೊ ಅದಕ್ಕೋಸ್ಕರ ಈಗ ಮನೆಯಿಂದ ಹೊರಡ್ತಾ ಇದ್ದೀನಿ. ಎಲ್ಲಿಗೆ ಹೋಗ್ತಾ ಇದ್ದೀನಿ ಅನ್ನೋದನ್ನು ನಾನು ಡೆಸ್ಟಿನೇಷನ್ ರೀಚ್ ಆದಮೇಲೆ ನಿಮಗೆ ರಿವೀಲ್ ಮಾಡ್ತೀನಿ. ಅಲ್ಲಿವರೆಗೂ ಬ್ಲಾಗ್ನ ನೋಡ್ತಾ ಇರಿ. ನನ್ನ ಮಗ ಮಲಗಿದ್ದಾನೆ, ಅವ್ನಿಗೆ ಎತ್ಕೋಬೇಕು. ಕ್ಯಾಬ್ ಬಂದಿದ ತಕ್ಷಣ ಅವ್ನಿಗೂ ಎತ್ಕೊಂಡು ಹೋಗ್ತೀವಿ. ನಾವು ಆಲ್ರೆಡಿ ಊಬರ್ ಕ್ಯಾಬ್ನ ರಿಸರ್ವ್ ಮಾಡಿದ್ವಿ, ಬಟ್ ಅದೇನೋ ಅನ್ಫಾರ್ಚುನೇಟ್ಲಿ ಅವರು ಕಾಲ್ ತೆಗ್ದಿಲ್ಲ ಮತ್ತು ಬಂದೂ ಇಲ್ಲ. ಅದಕ್ಕೋಸ್ಕರ ನಾವು 3-4 ಕ್ಯಾಬ್ನ ಬುಕ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ. ಎಲ್ಲರೂ ಕ್ಯಾನ್ಸಲ್ ಮಾಡಿಬಿಟ್ರು. ಕಡೆಗೆ ಇವ್ರು ಯಾರೋ ಪಾಪ ಬಂದರು, ಒಳ್ಳೆಯವರು, ತುಂಬ ಸ್ಪೀಡಾಗಿ ಕರ್ಕೊಂಡೋದ್ರು ನಮಗೆ. ಆಲ್ಮೋಸ್ಟ್ ನಾವು ಫ್ಲೈಟ್ ಮಿಸ್ಸೇ ಆಗಿಬಿಡುತ್ತೆ ಅಂದ್ಕೊಂಡಿದ್ದೆ ನಾನಂತೂ. ಬಟ್ ಇವರು ನಮಗೆ ಆನ್ ದ ಟೈಮ್ ಕರ್ಕೊಂಡೋಗಿ ಡ್ರಾಪ್ ಮಾಡಿದ್ರು. ಇವಾಗ ನಾವು ಏರ್ಪೋರ್ಟ್ ರೀಚ್ ಆದಮೇಲೆ ನಾವು ಹೇಗೋ ಸ್ಪೀಡಲ್ಲಿ ಹೋಗಿದ್ದೀವಿ ಅಂದರೆ ನಮ್ಗೆ ಸೆಕ್ಯೂರಿಟಿ ಚೆಕ್ ಆಗೋವರೆಗೂ ತುಂಬಾ ಭಯ ಇತ್ತು, ಎಲ್ಲಿ ಗೇಟ್ ಕ್ಲೋಸ್ ಆಗಿಬಿಡುತ್ತೋ ಅಂತ. ಸೊ ಇವಾಗ ಏರ್ಪೋರ್ಟ್ ರೀಚ್ ಆದ್ವಿ ನಾವು. ನಮಗೆ ಡಿಪಾರ್ಚರ್ ಇದ್ದಿದ್ದು ಟರ್ಮಿನಲ್ 2 ಇಂದ. ಲಾಸ್ಟ್ ಟೈಮ್ ನಾನು ಟರ್ಮಿನಲ್ 2 ಆಚೆಯಿಂದನೇ ನೋಡ್ಕೊಂಡು ಹೋಗಿದ್ದೆ, ಬಟ್ ಈ ಸತಿ ಒಳಗೆ ಹೋದ್ವಿ. Come, let's go. ಬಗ್ಗಿ ತೊಗೊಂಡಿದ್ದೀವಿ ಗೇಟ್ ನಂಬರ್ 9ಗೆ ಹೋಗೋಕ್ಕೆ. ಏರ್ಪೋರ್ಟ್ ರೀಚ್ ಆದ್ವಿ, ಓಡ್ಕೊಂಡು ಬಂದ್ವಿ. ಸ್ವಲ್ಪ ಲೇಟ್ ಆಯಿತು ಅಂತ, ಪರವಾಗಿಲ್ಲ, ಇನ್ನೂ ಹಾಫ್ ಆನ್ ಅವರ್ ಇದೆ. ಸೆಕ್ಯೂರಿಟಿ ಚೆಕ್ ಎಲ್ಲ ಮುಗೀತು. ಈಗ ಗೇಟ್ ನಂಬರ್ 9 ಹತ್ರ ಹೋಗ್ತಾ ಇದ್ದೀವಿ. ಇವಾಗ ನಾನು ತೋರಿಸ್ತಾ ಇರೋದು ಇದು ಏರ್ಪೋರ್ಟ್ ಒಳಗೆ. ಆ್ಯಕ್ಚುಲಿ ನಾನು ಲಾಂಜಲ್ಲಿ ಏನಾದರೂ ತಿನ್ನಬೇಕಂತ ಇದೆ, ಬಟ್ ನಾವು ಲೇಟಾಗಿ ಬಂದಿರೋದ್ರಿಂದ ಅದು ಆಗಿಲ್ಲ. ಫ್ಲೈಟ್ ಇರೋದು ಗೇಟ್ ನಂಬರ್ 9ಇಂದ. ಹಿಂದ್ಗಡೆ ನೋಡ್ತಾ ಇರ್ಬೋದು ಎಷ್ಟು ಕ್ಯೂ ಇದೆ ಅಂತ. ಅಲ್ಲಿಂದನೇ ನನ್ನ ಫ್ಲೈಟ್ ಇರೋದು. ಸೊ ಇವಾಗ ಹೋಗಬೇಕು. ಈ ರಿಮೂವ್ ಇಟ್. ಎಷ್ಟೊಂದು ಫ್ಲೈಟ್ಸ್ ನಿಂತಿದೆ. ಇವಾಗ ನಾವು ಫ್ಲೈಟ್ ಎಂಟರ್ ಆಗ್ತಾ ಇದ್ದೀವಿ. ನಾವು ಫ್ಲೈಟ್ ಕೋಡ್ ಕೂತಿದ್ದೀವಿ. ಇವಾಗ ಫ್ಲೈಟ್ ಡಿಪಾರ್ಚರ್ ಆಗೋಕ್ಕೆ ಇದು 15 minutes ಇದೆ. ಸೊ ಕೂತಿದ್ದೀವಿ. ನೋಡಿ ನನ್ನ ಮಗ ಮನೆಯಿಂದ ಕ್ಯಾಬ್ ಸಿಕ್ಕಿಲ್ಲ, ಓಡ್ಕೊಂಡು ಸಾಕಾಯಿತು. ಲಾಸ್ಟಲ್ಲಿ ಒಂದು ಕ್ಯಾಬ್ ಬುಕ್ ಆಯಿತು. ಲಕ್ಕಿಲಿ ಅವ್ರು ಆನ್ ಟೈಮ್ ಡ್ರಾಪ್ ಮಾಡಿದ್ರು. ಸೊ ಇವಾಗ ನಾವು ಫ್ಲೈಟಲ್ಲಿ ಕೂತಿದ್ದೀವಿ. ಕಡೆಗೆ ನಮ್ಮ ಕಾರೇ ತೊಗೊಂಬರೋಣ ಅಂತ ಡಿಸೈಡ್ ಮಾಡಿ ಕಾರೆಲ್ಲ ಸ್ಟಾರ್ಟ್ ಮಾಡಿಬಿಟ್ಟಿದ್ವಿ. ಮತ್ತು ಲಾಸ್ಟಲ್ಲಿ ಒಂದು ಕಾರ್ ಬುಕ್ ಆಯಿತು, ಥ್ಯಾಂಕ್ ಗಾಡ್. ಮತ್ತು ಅವ್ರ ಪಾಪ ಸ್ಪೀಡಾಗಿ ಓಡಿಸ್ಕೊಂಡ್ಬಂದರು. ನಾವು ಕರೆಕ್ಟ್ ಟೈಮಿಗೆ ಬಂದ್ವಿ. ಅದಕ್ಕೆ ನನಗೆ ಅಲ್ಲಿ ಸ್ಟಾರ್ಟಿಂಗಲ್ಲಿ ಏನೂ ಸರಿಯಾಗಿ ತೋರಿಸೋಕ್ಕಾಗಿಲ್ಲ. ಓಡ್ಕೊಂಡು ಬಂದು ಸೆಕ್ಯೂರಿಟಿ ಚೆಕ್ ಮುಗಿಸ್ಕೊಂಡು ಒಳಗೆ ಬರೋಷ್ಟೊತ್ತಿಗೆ ಸಾಕಾಯ್ತು. ದಿನ ಮನೇಲಿ ಇಷ್ಟೊತ್ತು ಮಲಗಿರ್ತೀನಿ. ಇವತ್ತು ನೋಡಿ ಫುಲ್ ಫ್ಲೈಟಲ್ಲಿ ಕೂತಿದ್ದೀನಿ ಅಂತ ಎನರ್ಜಿ ಬಂದುಬಿಟ್ಟಿದೆ. ಎದ್ದು ಆಟ ಆಡ್ತಾ ಇದ್ದಾನೆ ಯಾವಾಗಿಂದ. Dear guests, for your safety, please place all large items in the overhead compartment.
Any small items like laptop bags or handbags can be placed under the seat in front of you. Please be careful while opening the overhead compartments in case any items have moved due to slide. Please don't keep water bottles in the overhead compartments. Just closing They may lead you to the cabin bed. Please ensure your seat is upright, seatbelt securely fastened, tray table secure, and window shades firmly open. Please don't sit on the armrest or place any heavy items on the tray table. The wonderful team is led by SCC Priyakshi with her teammates of Anjali, Remika and Dikshita. And though they are primarily for safety of all times, whenever you are seated, please sit back, relax and enjoy the flight. Thank you. ಇವಾಗ ನಮ್ಮ ಫ್ಲೈಟು ರನ್ವೇಲಿದೆ, ಟೇಕ್ ಆಫ್ ಆಗೋಕ್ಕೆ ಫುಲ್ ರೆಡಿ ಆಗ್ತಿದೆ. ಅಂದರೆ ಇವಾಗ ಫುಲ್ ಸ್ಪೀಡಲ್ಲಿ ಹೋಗಿ ಟೇಕ್ ಆಫ್ ಆಗುತ್ತೆ. ನಾನು ಅದನ್ನೆಲ್ಲ ಕ್ಯಾಪ್ಚರ್ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಕಾಣಿಸುತ್ತೆ, ನೋಡ್ಬೋದು ನೀವು. ಕೂತಿದ್ದಾನೆ. ಈಗ ಫ್ಲೈಟು ಲ್ಯಾಂಡಿಂಗ್ ಆಗ್ತಾ ಇದೆ.
overhead compartments for any valuable items which you may have left behind. Kindly ensure that you have all your belongings with you. It was a pleasure having you on board today, and we hope to see you again soon. If you need any assistance on arrival, please contact our ground staff. Thank you for flying with Air India Express and have a pleasant day ahead. ಅದೇ ನಾವು ಬಂದಿರೋದು ಪೂನೆ ಏರ್ಪೋರ್ಟು. ಇವಾಗ ನಮ್ಮ ಫ್ಲೈಟ್ ಲ್ಯಾಂಡ್ ಆಯಿತು. ಇವಾಗ ಇಲ್ಲಿಂದ ಕ್ಯಾಬ್ ಬುಕ್ ಮಾಡಿದ್ದೀವಿ, ಇಲ್ಲಿಂದ ಶಿರಡಿಗೆ ಹೊರಡ್ತೀವಿ. ಸೊ ನಮ್ಮ ಕ್ಯಾಬ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ನಮ್ಮ ಡ್ರೈವರ್ಗೆ ಕಾಲ್ ಮಾಡಿದ್ವಿ, ಅವ್ರು ಬರ್ತಾಯಿದ್ದೀನಿ ಅಂತ ಹೇಳಿದ್ರು. ಸೊ ಅವ್ರು ಬಂದಿದ ತಕ್ಷಣ ನಾವು ಇಲ್ಲಿಂದ ಹೊರಡ್ತೀವಿ. ಇಲ್ಲಿಂದ ಶಿರಡಿಗೆ 4 hours ಜರ್ನಿ ಇದೆ. ಸೊ 4 to 5 hours. ಮಧ್ಯದಲ್ಲಿ ಬ್ರೇಕ್ಫಾಸ್ಟಿಗೆ ನಿಲ್ಲಿಸಬೇಕು. ಬ್ರೇಕ್ಫಾಸ್ಟ್ ಎಲ್ಲ ತಿಂದ್ಕೊಂಡು ಹೋಗೋದಕ್ಕೆ ಶಿರಡಿ ರೀಚ್ ಆಗೋದಕ್ಕೆ ಆಲ್ಮೋಸ್ಟ್ 11:30-12 ಆಗುತ್ತೆ ಅನಿಸುತ್ತೆ. ಸೊ ನಮ್ಮ ದರ್ಶನ ಇರೋದು 2 o'clockಗೆ. ಆಲ್ರೆಡಿ ದರ್ಶನ ಆಗೋ ಟಿಕೆಟ್ ಬುಕ್ ಮಾಡಿದ್ದೀವಿ. ಅಲ್ಲಿ ರೂಮ್ ಕೂಡ ಬುಕ್ ಮಾಡಿದ್ದೀನಿ. ಅಲ್ಲೋಗಿ ಫ್ರೆಶ್ ಅಪ್ ಆಗಿ ದರ್ಶನಕ್ಕೆ ಹೋಗೋದು. ಕ್ಯಾಬ್ ಬಂತು, ಕ್ಯಾಬಲ್ಲಿ ಇದ್ದೀವಿ. 11ಗೆ ರೀಚ್ ಆಗ್ತೀವಿ. ಸೊ 4 hours ಜರ್ನಿ ಇದೆ. 11ಗೆ ರೀಚ್ ಆಗ್ತೀವಿ. ನೋಡಿ ಪುಣೆಯಲ್ಲಿ ಬೆಳಗ್ಗೆ ಎಲ್ಲರೂ ಜಾಗಿಂಗ್ ಮಾಡ್ತಾರೆ. ತುಂಬ ಚಳಿ ಇದೆ, ಎಲ್ಲರೂ ಆದರೂ ಜಾಗಿಂಗ್ ಮಾಡ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ನಿದ್ದೆ ಬರ್ತಾ ಇದೆ. ನೆನ್ನೆ ರಾತ್ರಿಯಿಂದ ಮಲಗಿಲ್ಲ. ಸೊ ಸ್ವಲ್ಪ ನಿದ್ದೆ ಮಾಡಿ ಅಂತ ಹೇಳ್ತೀನಿ. ಅವಾಗ ಸ್ವಲ್ಪ ಎನರ್ಜಿ ಬರುತ್ತೆ. ಇಲ್ಲದಿದ್ದರೆ ನನಗೆ ಒಂಥರ ಆಗ್ತಾಯಿದೆ. ಸ್ವಲ್ಪ ಹೊತ್ತು ಮಲಗಿಬಿಟ್ಟು ಇದು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇವಾಗ ನಾನು ಬ್ರೇಕ್ಫಾಸ್ಟ್ ಮಾಡೋಕ್ಕಂತ ಗಾಡಿ ನಿಲ್ಸಿದ್ದೀವಿ. ಇಲ್ಲಿ ಯಾವುದೋ ಒಂದು ಹೋಟೆಲ್ ಇದೆ, ಸಾಯಿ ಸಮೃದ್ಧಿ ಅಂತ. ಸೊ ಅಲ್ಲಿ ನಿಲ್ಸಿದ್ದೀವಿ. ನಾವಿನ್ನೂ ಆನ್ ದ ವೇ ಟು ಶಿರಡಿನೇ ಇದ್ದೀವಿ. ಸೊ ಇವಾಗ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಇಲ್ಲಿಂದ ಹೊರಡ್ತೀವಿ. ಈಗ ಟೈಮ್ ಬಂದುಬಿಟ್ಟು 9:30 ಆಗಿದೆ. ಮೆನು ನೋಡಿ ಎಲ್ಲ ಹಿಂದಿಲಿ ಕೊಟ್ಟಿದ್ದಾರೆ. ಹಿಂದಿ ಮರ್ತೋಗಿದೆ ನನಗೆ, ಓದಿ ತುಂಬ ವರ್ಷ ಆಯ್ತಲ್ವಾ. ಕನ್ನಡ ಇಂಗ್ಲೀಷು ಅಷ್ಟೇ ನಮ್ಮ ಬೆಂಗಳೂರಲ್ಲಿ. ಸೊ ಇಲ್ಲಿ ನೋಡಿ ಎಲ್ಲ ಹಿಂದಿಲಿ ಕೊಟ್ಟಿದ್ದಾರೆ, ಎಲ್ಲೂ ಇಂಗ್ಲೀಷ್ ಯೂಸ್ ಮಾಡಿಲ್ಲ. ಸೊ ಅದಕ್ಕೆ ಓದೋಷ್ಟಕ್ಕೆ ನನಗೆ ಒಂದು 15 ನಿಮಿಷ ಆಯಿತು, 15-20 ನಿಮಿಷ. ಆಮೇಲೆ ಡಿಸೈಡ್ ಮಾಡಿದ್ವಿ ಏನು ಬೇಕು ಅಂತ. ಇವಾಗ ಮಿಸಳ್ ಪಾವು, ಒಂದು ವಡಾ ಪಾವು ಮತ್ತು ಒಂದು ಆನಿಯನ್ ಉತ್ತಪ್ಪ ಆರ್ಡ್ರ್ ಮಾಡಿದ್ವಿ. ನನ್ನ ಮಗ ಪಾಪ ಇನ್ನೂ ಮಲ್ಕೊಂಡೇ ಇದ್ದಾನೆ. ಇದೇ ಮಿಸಳ್ ಪಾವು. ಇದನ್ನ ಹೆಂಗೆ ತಿನ್ನೋದು? ಇದ್ರ ಜೊತೆ ಪಾವ್ ಭಾಜಿ ಥರ. ಓಕೆ, ಪಾವ್ ಭಾಜಿ ಥರ ಅಂತೆ ತಿನ್ನೋದು. ಜಸ್ಟ್ ಅದು ಪಾವ್ ಕೊಟ್ಟಿದ್ದಾರೆ, ಅದು ಕರಿ ಥರ ಇದೆ ಅಲ್ವಾ, ಅದರಲ್ಲಿ ತಿನ್ನೋದು. ನನ್ನ ಹಸ್ಬೆಂಡಿಗೆ ಸ್ವಲ್ಪ ಗೊತ್ತಿದೆ, ಯಾಕಂದರೆ ಅವರು ಮುಂಬೈಯಲ್ಲಿದ್ದರು ಸ್ವಲ್ಪ ದಿನ ಕೆಲಸ ಮಾಡೋದಕ್ಕೆ. ಅವ್ರಿಗೆ ಇದ್ರ ಬಗ್ಗೆ ಎಲ್ಲ ಚೆನ್ನಾಗಿ ಗೊತ್ತಿದೆ. ಚೆನ್ನಾಗಿದೆಯಾ? ಖಾರ ಇದೆ ಅಲ್ವಾ? ಸ್ವಲ್ಪ ವಡಾ ಪಾವ್ ಆರ್ಡ್ರ್ ಮಾಡಿದ್ವಿ, ಬಂತು. ಮತ್ತು ಆನಿಯನ್ ಉತ್ತಪ್ಪ ನೋಡಿ ಹೆಂಗಿದೆ. ನಮ್ಮ 3 ಥರ ಆನಿಯನ್ ಉತ್ತಪ್ಪ ಅಲ್ಲ, ಇದು ಡಿಫ್ರೆಂಟು. ಸ್ವಲ್ಪನೇ ಆನಿಯನ್ ಹಾಕಿ, ಅದ್ರ ಜೊತೆ ಸಾಗುನೂ ಕೊಟ್ಟಿಲ್ಲ, ಸಾಂಬಾರು ಚಟ್ನಿ ಕೊಟ್ಟಿದ್ದಾರೆ. ನೋಡಬೇಕು ಟೇಸ್ಟ್ ಮಾಡಿ ಹೆಂಗಿರುತ್ತೆ ಅಂತ. ನಾವು ಸಾಯಿನಗರ್ ಶಿರಡಿ ಅಂತ ಕರೀತಾರೆ. ಈಗ ನಾವು ರೂಮ್ ಮಾಡಿದ್ದೀವಿ, ಅಲ್ಲಿಗೆ ಹೋಗ್ತಾ ಇದ್ದಾರೆ. ಸೊ ರೂಮ್ ಯಾವುದು ಖಾಲಿ ಇಲ್ಲ ಅಂತೆ. ಸೊ ನಾವು ಚೆಕ್-ಇನ್ ಟೈಮ್ ಇರೋದು 12 o'clockಗೆ. ಸೊ 10 ಮಿನಿಟ್ಸಲ್ಲಿ ಕ್ಲೀನ್ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಯಾರೋ ಒಬ್ಬರು ಚೆಕ್ಔಟ್ ಮಾಡಿದ್ರು. ಇವಾಗ 11:30 ಟೈಮು. ಸೊ 10 ಮಿನಿಟ್ಸಲ್ಲಿ ನಮ್ಮ ರೂಮ್ ಲಾಕೆಟ್ ಆಗುತ್ತೆ. ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಬೇಕು. ನನ್ನ ಮಗ ನೋಡಿ ಎಲ್ಲಿ ಎದ್ದಿದ್ದಾನೆ. ಶಿರಡಿ ಬಂದಿದ ತಕ್ಷಣ ಕಂಡುಬಿಟ್ಟ ಅವನು, ಕಾರ್ ಇಳಿದ ತಕ್ಷಣ. ಇವಾಗ ಇವನಿಗೆ ಒಂದು ಸ್ವಲ್ಪ ಊಟ ತಿನ್ನಿಸ್ಬೇಕು. ಏನೂ ತಿಂದಿಲ್ಲ ಅವನು, ಬೆಳಗ್ಗೆ ಇಲ್ಲ. ರೂಮಿಗೆ ಬಂದಿದ್ದೀವಿ. ರೂಮ್ ಏನು ಅಷ್ಟೊಂದೇನು ದೊಡ್ಡದಿಲ್ಲ. ನಾನು ಇವತ್ತೇ ಚೆಕ್ಔಟ್ ಮಾಡ್ತಾ ಇರೋದ್ರಿಂದ ಚಿಕ್ಕ ರೂಮೇ ಬುಕ್ ಮಾಡಿದೆ. ನೋಡಿ, ಇದೆ ನಮ್ಮ ರೂಮು. ಸರಿ,
ಸರಿ ಇಷ್ಟೇ ನಮ್ಮ ರೂಮ್ ಇರೋದು. ಇಷ್ಟ. ಇಲ್ಲೆಲ್ಲ ಲಗೇಜ್ ಇಟ್ಕೊಳಕ್ಕೆ ಕೊಟ್ಟಿದ್ದಾರೆ. ಇಲ್ಲೊಂದು ಚಿಕ್ಕ ಟಿ ವಿ, ಇಲ್ಲೊಂದು ವಾಶ್ರೂಮ್ ಇದೆ, ಆಮೇಲೆ ಇದು ಬೆಡ್ಡು. ಇಲ್ಲಿಂದ ಆಚೆ ಕಡೆ ರೋಡೆಲ್ಲ ಕಾಣಿಸುತ್ತೆ. ಇಲ್ಲಿಂದ ಟೆಂಪಲ್ಲು ಜಸ್ಟ್ ವಾಕಬಲ್ ಡಿಸ್ಟೆನ್ಸಲ್ಲಿದೆ. ಮೋಸ್ಟ್ಲಿ ಒಂದು 3 to 4 minutes ಆಗುತ್ತೆ ಅಷ್ಟೇ. ನಾನು ಹತ್ತಿರಕ್ಕೆ ಬೇಕು ಅಂದ್ಬಿಟ್ಟು ಈ ರೂಮ್ನ ಬುಕ್ ಮಾಡಿದೆ. ಓಕೆ, ಇಷ್ಟು. ಸೊ ಇವಾಗ ನಾನು ನನ್ನ ಮಗನಿಗೆ ಊಟ ಮಾಡಿಸ್ಬೇಕು ಫಸ್ಟು. ಅದು ಮಾಡಿಸಾದ್ಮೇಲೆ ನಾವು ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೋಗೋದು. ನಾವೆಲ್ಲ ರೆಡಿಯಾಗಿದ್ದೀವಿ. ನಾನು ಕೂಡ ಇವತ್ತು ಈ ಗ್ರೀನ್ ಕಲರ್ ಕುರ್ತಾ ಹಾಕ್ಕೊಂಡಿದ್ದೀನಿ. ನನ್ನ ಮಗಾಗೂ ಕುರ್ತಾ ಮತ್ತು ಪೈಜಾಮ ಹಾಕಿದ್ದೀನಿ. ಇವರು ಕೂಡ ಟ್ರೆಡಿಷ್ನಲ್ ವೇರು. ಸೊ ಇವಾಗ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಒಳಗಡೆ ಫೋನ್ ಅಲೋ ಇಲ್ಲ, ಮತ್ತು ಅಲ್ಲೇ ಫೋನ್ ಇಡಬೇಕಂದ್ರೆ ಲಾಕರ್ಸಲ್ಲಿ ಇಡಬೇಕು, ಮತ್ತು ಅದು ಕಷ್ಟ ಆಗುತ್ತೆ, ಕ್ಯೂ ಇರುತ್ತೆ ದೊಡ್ಡದು. ಅದಕ್ಕೋಸ್ಕರ ಬೇರೆ ಬೇರೆ ಪ್ರೋಸೆಸ್ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ಫೋನ್ನ ರೂಮಲ್ಲೇ ಬಿಟ್ಟು ಹೋಗ್ತಾ ಇದ್ದೀನಿ. ನಾನೇನು ಕೂಡ ಅಲ್ಲಿ ಹೋಗಿ ವ್ಲಾಗ್ ಮಾಡೋಕ್ಕಾಗಲ್ಲ. ಅಲ್ಲಿಂದ ಬಂದಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನಮ್ಮದು ದರ್ಶನ ಎಲ್ಲ ಮುಗೀತು. ನಾವು ಇವಾಗ ರೂಮಿಗೆ ಬಂದಿದ್ದೀವಿ. ಬರ್ತಾ ದಾರಿಲಿ ಊಟ ಮಾಡ್ಕೊಂಡು ಬಂದ್ವಿ. ಇವಾಗ ನಮ್ಮ ಫ್ಲೈಟ್ ಇದೆ ರಾತ್ರಿ 11:00 ನಾವು ಪುಣೆ ಏರ್ಪೋರ್ಟಿಗೆ ಹೋಗಬೇಕು. ಅದಕ್ಕೋಸ್ಕರ ಈಗ ಚೆಕ್ಔಟ್ ಮಾಡ್ಕೊಂಡು ಹೋಗಬೇಕು. ನಾವು ಒಂದು 5 ಗಂಟೆ ಇಲ್ಲಿಂದ ಹೊರಡ್ತೀವಿ. ಯಾಕಂದರೆ ಪುಣೆ ಏರ್ಪೋರ್ಟ್ ತಲುಪೋಷ್ಟೊತ್ತಿಗೆ ಅಟ್ಲೀಸ್ಟ್ ಒಂದು 3 to 4 hours ಆಗುತ್ತೆ. ಸೊ ಅದಕ್ಕೋಸ್ಕರ ಇದು ಮೇನ್ ಗರ್ಭಗುಡಿ ಬಾಬಾದು. ಈ ನ್ಯೂ ಇಯರ್ಗೋಸ್ಕರ ಈ ರೀತಿ ಡೆಕೋರೇಟ್ ಮಾಡಿದರು. ಇದು ಗರ್ಭಗುಡಿ ಮೇಲಿರುವಂಥ ಗೋಪುರ ಬಾಬಾ ದೇವಸ್ಥಾನದ್ದು. ನಾನು ಹೋಗಿದ್ದ ದಿನ ಇದೇ ರೀತಿ ಡೆಕೋರೇಟ್ ಆಗಿತ್ತು. ಬಾಬಾ ಕೂಡ ಇದೇ ರೀತಿ ಅಲಂಕಾರ ಮಾಡಿದರು. ಸೊ ಇವಾಗ ನಾವು ಕ್ಯಾಬಲ್ಲಿ ಶಿರಡಿಯಿಂದ ಪುಣೆಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಹೋಗ್ತಾ ದಾರಿಲಿ ಈ ಥರ ತುಂಬ ಜನ ನಡ್ಕೊಂಡು ಹೋಗ್ತಾ ಇರ್ತಾರೆ, ಬಾಬಾ ಪಾಲಕಿ ತೊಗೊಂಡು. ಸೊ ಇವರೆಲ್ಲ ಮುಂಬೈಯಿಂದ ನಡ್ಕೊಂಡು ಬರ್ತಾ ಇದ್ದಾರಂತೆ, ಪಾದಯಾತ್ರಿಗಳು ಇವರು. ಸೊ ಈ ಥರ ಪಾಲ್ಕಿ ತೊಗೊಂಡು ಇಷ್ಟೊಂದು ಜನ ಬರ್ತಾಯಿದ್ರು ನಡ್ಕೊಂಡು. ನಮಗೆ ಈ ಥರ ಜನ ಅಲ್ಲಿ ಸಿಗ್ತಾನೇ ಇದ್ದರು. ಅಂದರೆ ಬೇರೆ ಸ್ಟೇಟ್ಸಿಂದ, ಬೇರೆ ಪ್ಲೇಸಸ್ಸಿಂದ ಈ ಥರ ಬಾಬಾದು ಪಾಲ್ಕಿ ತೊಗೊಂಡು ನಡ್ಕೊಂಡು ಬರ್ತಾರಂತೆ. ಸೊ ನನ್ನ ಡ್ರೈವರ್ಗೆ ಕೇಳಿ ತಿಳ್ಕೊಂಡೆ ಅದ್ರ ಬಗ್ಗೆ. ಈಗ ನಾವು ಪುಣೆ ಏರ್ಪೋರ್ಟ್ ರೀಚ್ ಆಗಿದ್ದೀವಿ. ಇಲ್ಲಿಂದ ನಮ್ಮ ಫ್ಲೈಟ್ ಇದೆ ಇವಾಗ 11:40ಗೆ. ಈಗ ಟೈಮು 10:20 ಇಲ್ಲಿ ಪುಣೆ ಏರ್ಪೋರ್ಟು. ಸೊ ಒಳಗೆ ಹೋಗಬೇಕು. ಇಲ್ಲಿ ಶೂಟ್ ಮಾಡೋಂಗಿಲ್ಲ, ಯಾಕಂದರೆ ಇದು ಡಿಫೆನ್ಸ್ ಅವ್ರದ್ದು ಏರ್ಪೋರ್ಟು. ಒಳಗೆ ಏನು ಶೂಟ್ ಮಾಡೋಂಗಿಲ್ಲ, ಫೋಟೋಸು ತೊಗೊಳಂಗಿಲ್ಲ. ಪುಣೆಯಿಂದ ಹೊರಡ್ತಾ ಇದ್ದೀವಿ. ನನ್ನ ಫ್ಲೈಟ್ ಟೇಕ್ ಆಫ್ ಆಗ್ತಾ ಇದೆ. ಇಲ್ಲಿ ಇವಾಗ ಫುಲ್ ಆಕ್ಟಿವ್ ಆಗಿದ್ದಾನೆ. ಸೊ ನಮ್ಮ ನ್ಯೂ ಇಯರ್ ಇವತ್ತು Slip it over your head and secure the strap tightly around your waist. Pull the red tag to inflate your life jacket or blow it. ಸೊ ಇಲ್ಲಿ ನಮ್ಮ ಫ್ಲೈಟ್ ಟೇಕ್ ಆಫ್ ಆಯಿತು. ಟೇಕ್ ಆಫ್ ಆದಮೇಲೆ ಇದನ್ನು ನೋಡ್ತಾ ಇರೋದು. ಮತ್ತು ಇಲ್ಲಿ ಫ್ಲೈಟಲ್ಲೇ ನಮಗೆ ನ್ಯೂ ಇಯರ್ ಕೂಡ ವಿಶ್ ಮಾಡಿದ್ರು ಪೈಲಟು ಮತ್ತು ಕ್ರ್ಯೂವು. ಸೊ ಬ್ಯಾಂಗ್ಳೂರು ಟರ್ಮಿನಲ್ 1ನಲ್ಲಿ ಫ್ಲೈಟ್ ಲ್ಯಾಂಡ್ ಆಯಿತು ನಮ್ಮದು. ಸೊ ಇವಾಗ ಫ್ಲೈಟ್ ಲ್ಯಾಂಡ್ ಆದಮೇಲೆ ಅದಕ್ಕೋಸ್ಕರ ಅಂತ ಒಂದು ಲ್ಯಾಡರ್ ಇದನ್ನು ಚಾನಲ್ ಥರ ಕ್ರಿಯೇಟ್ ಮಾಡ್ತಾರೆ. ಲ್ಯಾಡರ್ ತೊಗೊಂಬಂದು ನಾವೆಲ್ಲ ಇಳ್ಕೊಂಡು ಹೋಗಿ ನಮಗೆ ಟ್ರಾನ್ಸ್ಫರ್ ಮಾಡೋಕ್ಕೆ ಎಕ್ಸಿಟ್ ಗೇಟ್ಗೆ ಒಂದು ಬಸ್ ಬಂದಿತ್ತು. ಸೊ ಬಸ್ಸಲ್ಲಿ ಜನರಿಗೆಲ್ಲ ಕುಡಿಸ್ಕೊಂಡು ಎಕ್ಸಿಟ್ ಗೇಟ್ವರೆಗೂ ಕರ್ಕೊಂಡು ಹೋಗಿಬಿಡ್ತಾರೆ. ಸೊ ಅಲ್ಲಿ ನೀವು ನೋಡ್ತಿರ್ಬೋದು ಬಸ್ಸಲ್ಲಿ ನಿಂತಿದೆ. ಸೊ ನಾವು ಇಲ್ಲಿ ಫ್ಲೈಟಿಂದ ಇಳ್ಕೊಂಡೋಗಿ ಆ ಬಸ್ಸಲ್ಲಿ ಹೋಗಿ ಕೂತ್ಕೋಬೇಕು. ಈಗ ನಮಗೆ ಬಸ್ಸಲ್ಲಿ ಟ್ರಾನ್ಸ್ಫರ್ ಮಾಡಿಬಿಟ್ಟು ಈ ಕಡೆ ಎಕ್ಸಿಟ್ ಕಡೆ ಬಿಟ್ಟಿದ್ದಾರೆ. ಸೊ ನಡ್ಕೊಂಡು ಹೋಗ್ತಾ ಇದ್ದೀವಿ ಎಕ್ಸಿಟ್ಗೆ. ಎಷ್ಟು ಗಂಟೆ ಇವಾಗ ಅಂದರೆ 1:30 ಲ್ಯಾಂಡ್ ಆಯಿತು ಫ್ಲೈಟ್ ನಮ್ಮದು. ನಾವು ಆಚೆ ಬಂದಿದ್ದೀವಿ, ಕ್ಯಾಬ್ ಬುಕ್ ಮಾಡ್ತಾ ಇದ್ದೀವಿ. ಏರ್ಪೋರ್ಟಿಂದ ಆಚೆ ಬಂದ್ವಿ ಎಕ್ಸಿಟ್ ಆಗಿ. ಈಗ ಕ್ಯಾಬ್ ಬುಕ್ ಮಾಡ್ತಾ ಇದ್ದೀವಿ. ಕ್ಯಾಬ್ ಬುಕ್ ಮಾಡಿಬಿಟ್ಟು ಮನೆಗೆ ಹೊರಡಬೇಕು. ಇದು ಟರ್ಮಿನಲ್ 1 ಏರ್ಪೋರ್ಟ್. ಟರ್ಮಿನಲ್ 2 ನಮಗೆ ಇವತ್ತು ಎಕ್ಸಿಟ್ ಆಗಿರೋದು ಟರ್ಮಿನಲ್ 1ನಲ್ಲಿ. ನಾವು ಹೋಗಿದ್ದು ಟರ್ಮಿನಲ್ 2ಅಲ್ಲಿ.